ನಾನು ಕೆಲವೊಂದು ಸಲ ನನ್ನ ಅಂತರ್ಚೇತನದ ಮೂಲಕ ನಿಮ್ಮೊಂದಿಗೆ ಕನೆಕ್ಟ್ ಆಗ್ತೀನಿ. ಆದರೆ ನನಗೆ ನಿಮ್ಮ ಪ್ರತ್ಯುತ್ತರ ಕೇಳಿಸಲ್ಲ. ನಾನು ಒಬ್ಬಂಟಿ ಅನಿಸತ್ತೆ. ನಾನು ನಿಯಮಿತವಾಗಿ ಸಾಧನೆಯನ್ನು ಮಾಡ್ತಿದ್ದೀನಿ. ನಾನು ಹೇಗೆ ಇನ್ನಷ್ಟು ಗ್ರಹಣಶೀಲನಾಗೋದು ಮತ್ತು ನಿಮ್ಮೊಂದಿಗೆ ಹೆಚ್ಚು ಕನೆಕ್ಟ್ ಆಗೋದು ಹೇಗೆ ಅಂತ ದಯವಿಟ್ಟು ತಿಳಿಸ್ತೀರಾ? ನಿಮ್ಮ ಅಂತರ್ಚೇತನವನ್ನು ಬಳಸೋದನ್ನ ನಿಲ್ಲಿಸಿ. ನಿಮ್ಮ ಅಂತರ್ಚೇತನವನ್ನು ಬಳಸಬೇಡಿ. ಕನೆಕ್ಟ್ ಆಗೋದಕ್ಕೆ ಯತ್ನಿಸಬೇಡಿ. ಯಾಕಂದರೆ ಈ ಎಲ್ಲದರಿಂದ ನಿಮ್ಮ ಮನಸ್ಸು ಭ್ರಾಂತಿಯ ಸ್ಥಿತಿಗೆ ಹೋಗುತ್ತೆ. ಆಮೇಲೆ ಸದ್ಗುರು ನಿಮ್ಮ ಜೊತೆ ಮಾತಾಡೋಕ್ಕೆ ಶುರು ಮಾಡ್ತಾರೆ, ಏನೇನೋ ಆಗತ್ತೆ. ಮತ್ತು ಅದರಲ್ಲಿ ಸಿಕ್ಕಾಕೋಬೇಡಿ. ಹಾಗಾದರೆ ನಾನೇನು ಮಾಡಬೇಕು? ನಾನು ಗ್ರಹಣಶೀಲನಾಗಬೇಕಂದ್ರೆ ಏನು ಮಾಡಬೇಕು? ನಿಮ್ಮ ಗ್ರಹಣಶೀಲತೆಯನ್ನು ತಡೆ ಹಿಡಿತಿರೋದು ಏನು? ಇದು ಹೇಗಂದರೆ, ನೀವು ಏನಕ್ಕಾದರೂ ಹಲವಾರು ಪದರಗಳನ್ನು ಮೆತ್ತಿದರೆ ನಿಮಗೆ ಅದು ಅನುಭವಕ್ಕೆ ಬರಲ್ಲ ಅಲ್ವಾ? ಸದ್ಯಕ್ಕೆ ನೀವೊಂದು ದೊಡ್ಡ ಶೇಖರಣೆ, ಬಹಳ ದೊಡ್ಡ ಶೇಖರಣೆ. ಹಲವಾರು ವಿಷಯಗಳನ್ನು ಕಲೆ ಹಾಕ್ಕೊಂಡು ಅದನ್ನು ನಾನು ಅಂತ ಹೇಳ್ತಿದ್ದೀರಾ. ನಿಮ್ಮ ಭೌತಿಕ ಶರೀರದಿಂದ ಶುರು ಮಾಡಿ ಕೊನೆ ಪಕ್ಷ ವಿಸ್ತರಿಸಲು ಸಾಕಷ್ಟು ಅವಕಾಶ ಇದ್ದರೂ ಭೌತಿಕ ಶರೀರಕ್ಕೆ ಕೆಲ ಮಿತಿಗಳಿವೆ. ನೀವು ಅದನ್ನು ಹೆಚ್ಚು ವಿಸ್ತರಿಸೋಕ್ಕಾಗಲ್ಲ. ಒಂದು ಮಿತಿಗಿಂತ ಹೆಚ್ಚು ಶೇಖರಿಸೋಕ್ಕಾಗಲ್ಲ. ತುಂಬ ಶೇಖರಿಸಿದರೆ ಬೇಗ ನಿಮ್ಮನ್ನು ಹೊತ್ಕೊಂಡು ಹೋಗೋ ಸಮಯ ಬರುತ್ತೆ. ಹೌದು, ಭೌತಿಕ ಶರೀರಕ್ಕೆ ಒಂದು ಇತಿಮಿತಿ ಇದೆ. ಆದರೆ ಮಾನಸಿಕ ರಚನೆಯಲ್ಲಿ ನೀವು ಹೇರಳವಾಗಿ ಶೇಖರಿಸ್ಬೋದು. ಇಂಥ ಹೊರೆಯನ್ನು ನಿಮ್ಮ ತಲೆ ಮೇಲೆ ಹೊತ್ತಿದ್ರೆ ನಿಮಗೆ ಬೇರೇನೂ ಅರಿವಿಗೆ ಬರಲ್ಲ. ವಿಶೇಷವಾಗಿ ನೀವು ಹೊತ್ತಿರೋ ಆ ಹೊರೆಯನ್ನು ನೀವು ಅಂತ ನಂಬೋದಕ್ಕೆ ಶುರು ಮಾಡಿದಾಗ. ಈ ನೀವು ಕಮ್ಮಿ ಆಗ್ತಾ ಹೋದ ಹಾಗೆ ನಿಮ್ಮ ಗ್ರಹಣಶೀಲತೆ ಹೆಚ್ಚಾಗತ್ತೆ. ನೀವು ಹೆಚ್ಚಾಗ್ತಾ ಹೋದ ಹಾಗೆ ನಿಮ್ಮ ಗ್ರಹಣಶೀಲತೆ ಕಡಿಮೆ ಆಗತ್ತೆ. ನಿರ್ದಾಕ್ಷಿಣ್ಯವಾಗಿ ಹೇಳಬೇಕಂದ್ರೆ ನೀವು ನಿಮ್ಮಿಂದಲೇ ತುಂಬಿಕೊಂಡಿದ್ದೀರಾ. ಅದನ್ನು ಕಮ್ಮಿ ಮಾಡಿಕೊಂಡ್ರೆ ನಿಮ್ಮ ಅನುಭವಕ್ಕೆ ಹೇಗೆ ಬರಲ್ಲ? ನಿಮಗೆ ಅನುಭವ ಆಗಲೇಬೇಕು. ಯಾವ ಥರದ ಅನುಭವ? ನಿಮ್ಮ ಧ್ವನಿ ಕೇಳಿಸ್ಕೋಬೇಕಾ? ದಯವಿಟ್ಟು ಬೇಡ. ನಿಮಗೆ ನನ್ನ ಧ್ವನಿ ಕೇಳಬೇಕಂದ್ರೆ ಸಿಡಿನೋ ಏನೋ ಹಾಕ್ಕೊಳ್ಳಿ. ನಿಮಗೆ ಧ್ವನಿಗಳು ಕೇಳ್ತಿದ್ರೆ ನಿಮಗೆ ಚಿಕಿತ್ಸೆ ಬೇಕು. ಇದು ಧ್ವನಿ ಕೇಳೋ ಬಗ್ಗೆ ಅಲ್ಲ. ದೀಕ್ಷೆಯ ರೂಪದಲ್ಲಿ ನಿಮ್ಮೊಳಗೆ ಇಟ್ಟಿರೋದು ಒಂದು ಜೀವಂತ ಪ್ರಕ್ರಿಯೆ. ನೀವು ನಿಮ್ಮಿಂದಲೇ ತುಂಬಿಕೊಂಡಿಲ್ಲದೆ ಇದ್ದರೆ, ನೀವಿಲ್ಲಿ ಕೂತ್ರೆ ಅದು ನಿಮ್ಮೊಳಗೆ ನಿರಂತರವಾಗಿ ಅನುರಣಿಸುತ್ತೆ. ಯಾವಾಗಲೂ ಒಮ್ಮೆ ನಿಮ್ಮೊಳಗೆ ಜೀವಂತ ಶಕ್ತಿ ಇದ್ದಾಗ ಅದಕ್ಕೆ ನೀವು ಜಾಗ ಮಾಡಿಕೊಡ್ಬೇಕಷ್ಟೆ. ನೀವು ಜಾಗ ಮಾಡಿಕೊಟ್ರೆ ಅದು ಅನುಭವಕ್ಕೆ ಬಂದೇ ಬರುತ್ತೆ. ನಿಮಗೆ ಸೂರ್ಯನ ಬೆಳಕು ಬೇಕಿದ್ರೆ ನೀವೇನು ದೊಡ್ಡ ಹೋರಾಟ ಮಾಡಬೇಕಿಲ್ಲ, ಕಿಟಕಿನೇ ತೆಗಿಬೇಕಷ್ಟೆ ಅಲ್ವಾ? ಹಾಗಾಗಿ ನಿಮ್ಮನ್ನು ನೀವು ಗಮನಿಸ್ಕೊಳ್ಳಿ. ನೀವು ತುಂಬ ಜಾಣರಾಗಿರ್ಬೋದು, ತುಂಬ ಶಕ್ತಿವಂತರಾಗಿರಬಹುದು, ತುಂಬ ಸುಂದರವಾಗಿರಬಹುದು, ಅಥವಾ ತುಂಬ ಇನ್ನೇನೋ. ದಯವಿಟ್ಟು ಅದನ್ನ ಕಮ್ಮಿ ಮಾಡಿ. ನಿಮಗೆ ಅನುಭವಕ್ಕೆ ಬರಲಿಕ್ಕೆ ಶುರುವಾಗತ್ತೆ. ಹೌದು. ಅಥವಾ ನೀವು ತುಂಬ ಒಳ್ಳೆಯ ವ್ಯಕ್ತಿ, ದಯವಿಟ್ಟು ಅದನ್ನ ಕಮ್ಮಿ ಮಾಡಿ. ಒಳ್ಳೆಯವರಿಗೆ ಏನೂ ಅನುಭವಕ್ಕೆ ಬರಲ್ಲ, ಕುರಿಗಳ ಥರ ಆಗಿಬಿಡ್ತಾರೆ. ಯಾಕಂದರೆ ಯಾವಾಗಲೂ ನಾನು ಒಳ್ಳೆಯವನು ಅಂತ ಯೋಚಿಸ್ತಿರ್ತಾರೆ. ಹೇಗೆ? ಅವನು ಸರಿ ಇಲ್ಲ, ಅವಳು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಇವನು ಸರಿ ಇಲ್ಲ. ಇವರಿಗೆಲ್ಲ ಹೋಲಿಸಿದ್ರೆ ನಾನು ಎಷ್ಟು ಒಳ್ಳೆಯವನು. ನಿಮ್ಮಿಂದಲೇ ತುಂಬಿ ಹೋಗಿದ್ದೀರಾ. They are good. They're too full of themselves. Isn't it so? ತಮ್ಮನ್ನು ಒಳ್ಳೆಯವರು ಅಂದ್ಕೊಳ್ಳೋರು ತಮ್ಮಿಂದಲೇ ತುಂಬ ಹೋಗಿರ್ತಾರೆ. ಅದನ್ನ ಕಮ್ಮಿ ಮಾಡಿ. ಅಸ್ತಿತ್ವದಲ್ಲಿ ನಿಮ್ಮ ಸ್ಥಾನವನ್ನು ಅರ್ಥ ಮಾಡಿಕೊಳ್ಳಿ. ನೀವು ಧೂಳಿನ ಕಣದ ಥರ. ನಾಳೆ ಬೆಳಗ್ಗೆ ನೀವು ಸಿಡಿದು ಹೋಗ್ಬಿಟ್ರೆ ಬಾಂಬನ್ನೋ ಅರ್ಥದಲ್ಲ, ಕ್ಷಮಿಸಿ. ನಾಳೆ ನೀವು ಹಾಗೆ ಕಣ್ಮರೆ ಆಗಿಬಿಟ್ರೆ ಈ ಜಗತ್ತಿನಲ್ಲಿ ಎಲ್ಲನೂ ಚೆನ್ನಾಗೇ ಇರುತ್ತೆ. ಈ ವಿಷಯ ನಿಮಗೆ ಗೊತ್ತಾ? ವಜ್ರಗಳ ಬಗ್ಗೆ ಮಾತಾಡ್ಬೋದಾ? ವಜ್ರ
ನಿಮಗೆ ಗೊತ್ತಾ, ಅಲ್ಟ್ರಾವೈಲೆಟ್ ಬೆಳಕು ವಜ್ರವನ್ನು ಆವಿಯಾಗಿಸುತ್ತೆ. ಇದು ಗೊತ್ತಾ ನಿಮಗೆ? ವಜ್ರಗಳು ಶಾಶ್ವತ. ಕೇಳಿದ್ದೀರಾ? ವಜ್ರಗಳು ಶಾಶ್ವತ ಅಲ್ಲ. ಕೇವಲ ಬೆಳಕು ಅದರ ಮೇಲೆ ಬಿದ್ದರೆ ಆವಿಯಾಗಿ ಹೋಗುತ್ತೆ. ಮುಟ್ಟು ನೋಡಿ, ಇನ್ನೂ ಇದೆಯಾ? ಮಾಯ ಆಗೋಯ್ತಾ? ಅಲ್ಟ್ರಾವೈಲೆಟ್ ಕಿರಣಗಳು ನಿರ್ದಿಷ್ಟ ತೀವ್ರತೆಯಲ್ಲಿ ಅದರ ಮೇಲೆ ಬಿದ್ದಾಗ ವಜ್ರ ಆವಿಯಾಗತ್ತೆ. ಹಾಗಾಗಿ ವಿಷಯ ಅಷ್ಟೇ, ದೊಡ್ಡ ವಿಷಯ ಏನಲ್ಲ. ನೀವು ಅನ್ನೋದು ಆವಿಯಾಗಿಬಿಡಬಹುದು ಸರಿಯಾದ ಸ್ತರದ ಅರಿವಿನಿಂದ. ಇದಕ್ಕೆ ದೊಡ್ಡ ಯುದ್ಧ ಮಾಡೋದೇನೂ ಬೇಡ, ಹೋರಾಟ ಎಲ್ಲ ಬೇಕಾಗಿಲ್ಲ. ಹೋರಾಟ ಯಾಕೆ ನಡೀತಿದೆ ಅಂದರೆ ಗಡರಿ ತಗೊಂಡು ಗುದ್ದಾಡ್ತಿದ್ದೀರಾ. ಸುತ್ತಿಗೆಯಿಂದ ವಜ್ರವನ್ನು ಒಡೆಯೋಕೆ ನೋಡಿದರೆ ತುಂಬ ಶ್ರಮ ಬೇಕಾಗತ್ತೆ. ಬೆಳಕು ಕೇವಲ ಅಲ್ಟ್ರಾವೈಲೆಟ್ ಕಿರಣಗಳು ಅವನ್ನು ಆವಿ ಮಾಡಿಬಿಡಬಹುದು, ಹಾಗೆ ಗಾಳಿಯಲ್ಲಿ ಮಾಯವಾಗತ್ತೆ. ವಜ್ರ ಅದರಿಂದ ಇದು ತುಂಬ ಸರಳ. ಸರಿಯಾದ ಅರಿವನ್ನು ತಂದುಕೊಳ್ಳಿ ಅಷ್ಟೇ. ನೀವೊಂದು ಕೆಲಸ ಮಾಡಿ, ಬೆಳಿಗ್ಗೆ ಎದ್ದಾಗ ಮೊದಲನೇದಾಗಿ ಏನು ಮಾಡ್ತೀರಾ? What do you do? What do you do the first thing in the morning? Phone. Any messages? ನೀವೊಂದು ಕೆಲಸ ಮಾಡಿ, ಬೆಳಗ್ಗೆ ಎದ್ದಾಗ ಸ್ಮೈಲ್ ಮಾಡಿ. ಯಾರಿಗೆ? ಯಾರಿಗೂ ಅಲ್ಲ, ಮುಗುಳ್ನಗೆ ಬೇರೆಯವರ ಬಗ್ಗೆ ಅಲ್ಲ. ಮಂದಹಾಸ ಮೂಡೋದು ಇದು ಒಂದು ರೀತಿಯಲ್ಲಿದ್ದಾಗ ಅಲ್ವಾ? ಹೌದಾ ಅಲ್ವಾ? ನೀವು ತಯಾರಿ ಮಾಡಿರೋ PR ವ್ಯಕ್ತಿ ಆದರೆ ಮಾತ್ರ ಅದನ್ನು ಕಲ್ತಿರ್ತೀರ. ಇಲ್ದಿದ್ರೆ ಮಂದಹಾಸ ಮೂಡೋದು ನಿಮ್ಮೊಳಗೆ ಏನೋ ಆಗ್ತಿರೋದ್ರಿಂದ, ಯಾರೋ ನಿಮ್ಮ ಮುಂದೆ ಬಂದರು ಅಂತಲ್ಲ ಅಲ್ವಾ? ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಮುಗುಳ್ನಗೆ 20 ಸೆಕೆಂಡ್ ತಗೊಳ್ಳುತ್ತೆ ಅಷ್ಟೇ. ಆಯಿತಾ? ಪಕ್ಕ ಇರೋರನ್ನ ನೋಡಿ ಸ್ಮೈಲ್ ಮಾಡೋಕ್ಕಾಗಲ್ಲ ಅಂದರೆ ಹಾಗೆ ಸ್ಮೈಲ್ ಮಾಡಿ. ಹಿತವಾದ ರೀತಿ ದಿನ ಶುರು ಮಾಡೋದಕ್ಕೆ ಅಲ್ವಾ? ಮತ್ತು ನಿಮಗೆ ದಿನಕ್ಕೆ 1 ಡೋಸ್ ಸಾಕಾಗದಿದ್ದರೆ, ನಿಮಗೆ ದೊಡ್ಡ ಕಾಯಿಲೆ ಇದ್ದರೆ ಪ್ರತಿ ಗಂಟೆಗೂ 11 ಆಯ್ತಾ? 11 ಆಯಿತು ಗೊತ್ತಾ? 21ನೇ ಜುಲೈ 2011, 11 ಗಂಟೆ. How many times has it happened? ಎಷ್ಟು ಸರ್ತಿ ಆಗಿದೆ ಇದು? ಯಾವತ್ತೂ ಇಲ್ಲ. ಮುಂದೆ ಎಷ್ಟು ಸರ್ತಿ ಆಗತ್ತೆ? ಇನ್ಯಾವತ್ತೂ ಇಲ್ಲ. ಅಮೋಘವಾದ ಕ್ಷಣ ಅಲ್ವಾ? 11 ಗಂಟೆ. 11 ಗಂಟೆ ಸರಳವಾದ ಸಂಗತಿನ? ಅಸ್ತಿತ್ವದಲ್ಲಿರೋ ಮಹತ್ವವಾದ ವಿಷಯಗಳನ್ನು ಲಘುವಾಗಿ ತಗೋತಿದ್ದೀರಾ, ಅರ್ಥವಾಯ್ತಾ? 11 ಗಂಟೆ ಚಿಕ್ಕ ವಿಷಯನಾ ಇದು? ಚಿಕ್ಕ ವಿಷಯನಾ? ಅದ್ಭುತ. ಒಂದೇ ಸರ್ತಿ ಅನಂತತೆಯಲ್ಲಿ ಒಂದೇ ಸರ್ತಿ ಅದ್ಭುತ ಅಲ್ವಾ? ಓಹ್, 11 ಗಂಟೆ ಕ್ರ್ಯಾಶ್ ಕೋರ್ಸ್. ಇದನ್ನು ಪ್ರತಿ ಗಂಟೆನೂ ಮಾಡಿ ನೋಡಿ, 2 ವಾರದಲ್ಲಿ ನೀವು ಹೇಗಿರ್ತೀರಾ ಅಂತ. 20 ಸೆಕೆಂಡ್ ಕ್ರ್ಯಾಶ್ ಕೋರ್ಸ್ ಕೊಟ್ಕೋಬೋದು ತಾನೆ? ಹೌದಾ ಅಲ್ವಾ? ಅದನ್ನ ಮಾಡಿ, ನೀವು ಗ್ರಹಣಶೀಲರಾಗ್ತೀರಾ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.